ಇಲ್ಲಿ ದೈತ್ಯವಾದ ಆನೆ ತೋರಿಸ್ತೀನಿ. ಜಿಂಗ ಜಿಂಗ ಕಡೆ ಕಿಂಗ್ ಫಿಶರ್. ಹೌದಾ? ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಈ ಕಡೆ ರಮಣ ಸಿಟಿ ಪಾರ್ಕ್. ಇಲ್ಲಿ ನೋಡ್ರಿ ಉಡಾ ಅನ್ಸುತ್ತೆ ಇದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಶಿವಮೊಗ್ಗದ ಸುಂದರವಾದ ಪಾರ್ಕು ಅನ್ಬೋದು, ವಾಕಿಂಗು ಅನ್ಬೋದು. ಬೆಳಗ್ಗೆ ಜಾಗಿಂಗ್ ಬರೋದಕ್ಕಂತೂ ತುಂಬ ಸಖತ್ತಾಗಿದೆ ಈ ಏರಿಯಾ. ಸೊ ನೋಡು, ಯಾವುದೋ ಇದು ಶಿವಮೊಗ್ಗದ ಹೊಳೆ ಪಕ್ಕದಲ್ಲಿರೋ, ತುಂಗಾ ನದಿ ಪಕ್ಕದಲ್ಲಿರೋ ಪಾರ್ಕ್ ಇದು. ಸೊ ಇಲ್ಲಿ ನೋಡ್ರಿ ಹೊಳೆ ಕಾಣ್ತಿದೆಯಲ್ಲ, ಈಗ ಸ್ವಲ್ಪ ಗಿಡಗಳೆಲ್ಲ ಬೆಳೆದು ಬಿಟ್ಟಿದೆ, ನಡೆಯುತ್ತೆ, ಅದೇನಾಗಲ್ಲ, ನೀರಿದೆ. ಸೊ ಬನ್ನಿ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ. ಒಳಗಡೆ ಹೋಗೋಣ. ಸೊ ಇದಕ್ಕೂ ಟಿಕೆಟ್ಸ್ ಇದೆಯಾ? ಟಿಕೆಟ್ ಎಲ್ಲಿದೆನಾ? ಇದಕ್ಕೆ ಒಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಂ, ಒಬ್ರಿಗೆ 20 ರೂಪಾಯಿ. ನೋಡ್ರಿ ಎಲ್ಲ ಕಡೆನೂ ಚೀಪ್ ಆ್ಯಂಡ್ ಬೆಸ್ಟು. ಯಾವ ಥರ ಇದೆ ಎಲ್ಲ ಕಡೆನೂ ನೇಚರ್. ಆದರೆ ನೀವು ಕಾರ್ಡ್ ಮಾಡಿಸಿದ್ರೆ ತುಂಬ ಕಮ್ಮಿ ಬಿಡುತ್ತೆ. ಕಾರ್ಡ್ ಮಾಡಿಸಿದ್ರೆ ಏನು ಒಂದು 200 ರೂಪಾಯಿ ಅನ್ಸುತ್ತೆ ಕಾರ್ಡು. ಒಂದು ವಾರನೋ ಒಂದು ತಿಂಗಳು, ನನಗೂ ಗೊತ್ತಿಲ್ಲ ಸರಿಯಾಗಿ. ಅಲ್ಲಿ ಕೇಳಿ ನೋಡೋಣ, ಬರೀ ಇನ್ಫಾರ್ಮೇಶನ್ ಹೆಂಗಿದೆ ಅಂತ ಅಲ್ಲೇ ಅವ್ರ ಹತ್ರನೇ. ಸೊ ಇಲ್ಲಿ ಕಾರ್ಡು ಮಾಡಿಸ್ಬೋದಂತೆ, ಅದು ಬೆಸ್ಟು. ನೋಡ್ರಿ ಯಾವ ಥರ ಇದೆ ನೇಚರ್, ಒಂಥರ ಕ್ಲೀನಾಗಿ. ಮನೆ ಹೊರಗಡೆ ಬಂದರೆ ಇಲ್ಲೆಲ್ಲ ಸೊ ಜಾಗಿಂಗ್ ಮಾಡೋದಕ್ಕೆ, ಅಡ್ಡಾಡೋದಕ್ಕೆ, ಎಲ್ಲದಕ್ಕೂ ಇಲ್ಲೆಲ್ಲ ಸೆಲೆಬ್ರಿಟೀಸ್ಗಳು ಬರ್ತಾರೆ. ಮಾರ್ನಿಂಗ್ ಹೊತ್ತು ಬರ್ತಿರ್ತಾರೆ. ಸೊ ನೋಡೋಣ ಇವತ್ತು ಯಾರು ಸಿಗ್ತಾರೆ, ಇದಾರ ಇಲ್ಲ ಅಂತ. ಬನ್ನಿ. ಸೊ ಇಲ್ಲಿ ಬಂದ ತಕ್ಷಣ ಇಲ್ಲಿ ನೋಡ್ರಿ, ಇಲ್ಲಿ ಪಾರ್ಕ್ ಇದೆ. ಸೊ ಇಲ್ಲಿ ಇದನ್ನು ಜಿಮ್ ವರ್ಕೌಟ್ ಇಲ್ಲ, ಮಾರ್ನಿಂಗ್ ವಯಸ್ಸಾದವರಿಗೆ ಚೆನ್ನಾಗಿದೆ ಇಲ್ಲಂತರೂ. ಸೊ ಮೇಲೆ ಪಕ್ಷಿಗಳು ಹಾರ್ಕೊಳ್ಳೋದು ನೋಡ್ಕೊತ ಇಲ್ಲಿ ಜಾಗಿಂಗು ಮತ್ತು ಇಲ್ಲಿ ಎಕ್ಸಸೈಸ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ. ಚೀಪ್ ಆ್ಯಂಡ್ ಬೆಸ್ಟ್, ಬರೀ 20 ರೂಪಾಯಲ್ಲಿ ಇಡೀ ಪಾರ್ಕ್ನ ನಾವು ಯೂಸ್ ಮಾಡ್ಕೋಬೋದು, ಆ ಥರ ಇದೆ. ಸೊ ನೋಡಿ ಯಾವ ಥರ ಇದೆ ಅಂತ. ಸೊ ನೇಚರ್ ಅಂತೂ ತುಂಬ ಸಖತ್ತಾಗಿದೆ ನೋಡ್ರಿ. ಇಲ್ಲಿ ಜಾಗಿಂಗ್ ಮಾಡೋರು ಜಾಗಿಂಗ್ ಮಾಡ್ಬೋದು, ಇಲ್ಲಿ ಎಕ್ಸಸೈಸ್ ಮಾಡ್ಬೋದು. ಸೊ ಬನ್ನಿ ಈಗ ನೆಕ್ಸ್ಟ್ ಎಲ್ಲಿ ಏನು ಕಡೆ ಹೋಗೋಣ, ಮುಂದ್ಗಡೆ. ಇನ್ನೂ ತುಂಬ ಇದೆ, ಇಷ್ಟೇ ಅಲ್ಲ, ಇನ್ನೂ ದೊಡ್ಡ ಪಾರ್ಕ್ ಇದು. ಬನ್ನಿ ಹೋಗೋಣ ಮುಂದ್ಗಡೆ. ಜನ ಗೊತ್ತಿಲ್ಲ ಅನ್ಸುತ್ತೆ. ಹಾಂ ಬನ್ನಿ ಹೋಗೋಣ. ಸೊ ಹಂಗೆ ನೇಚರ್ ನೋಡ್ಕೊಂತ ನಾವು ಎಲ್ಲಿ ಬಂದಿದ್ದೀವಪ್ಪ ಅಂದರೆ ಸಣ್ಣ ಮಕ್ಕಳು ಆಟ ಆಡೋದಕ್ಕೆ. ಸೊ ಇದು ವಾಕಿಂಗು ಪಾರ್ಕ್ ಎಲ್ಲ ಮಿಕ್ಸ್ ಅಲ್ವಾ, ಮತ್ತು ಪಾರ್ಕ್ ಇರಲೇಬೇಕು ತಾನೆ ಮಕ್ಕಳಿಗೆ. ಸೊ ನೋಡಿ ಯಾವ ಥರ ಇದೆ. ಸೊ ವೀಕೆಂಡ್ ಹೊತ್ತಲ್ಲಂತೂ ತುಂಬ ಸಖತ್ತಾಗಿರುತ್ತೆ ಮಕ್ಕಳು ಆಟ ಆಡೋದಕ್ಕೆ. ಸೊ ನೋಡಿ ಯಾವ ಥರ ಇದೆ. ಜಸ್ಟ್ 20 ರೂಪೀಸ್ ಗುರು, ಎಲ್ಲ ಬಂದು ನೀಟಾಗಿ ಇದು ಮಾಡ್ಬೋದು. ಆದರೆ ಯಾರು ಹಾಳು ಮಾಡಬೇಡ್ರಿ, ನೇಚರ್ ತುಂಬ ಸಖತ್ತಾಗಿದೆ ಇದಂತೂ. ನೋಡಿ ಪಾರ್ಕ್. ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಇದೆ ಮಾರ್ನಿಂಗ್ ವ್ಯೂ. ಸೊ ನೋಡಿ, ನಾವಂತೂ ಬೆಳಗ್ಗೆ ಬಂದಿದ್ದೀವಿ, ತುಂಬ ಸಖತ್ತಾಗಿದೆ ನೇಚರು. ಬರ್ರಿ. ಸೊ ಹಂಗೆ ಮುಂದೆ ಬರ್ತಾ ಅಲ್ಲಿ ಪಾರ್ಕ್ ಆಯಿತು. ಸೊ ಈಗ ಇಲ್ಲಿ ಅದೇನೋ ಒಂಥರ ಅಡ್ವೆಂಚರ್ ಅಂತಾರಲ್ವ, ಸೊ ಆ ಥರ ಮೇಲೆ ಹತ್ತೋದು. ಸೊ ಇಲ್ಲೂ ಇದೆ ನೋಡಿ ಅದು. ಸೊ ಯೂಸ್ ಮಾಡ್ಕೋಬೋದು, ಆದರೆ ಸೇಫ್ಟಿ ಇಲ್ವೇನೋ ಇಲ್ಲಿ ಮೇಲೆ ಹತ್ತೋದಕ್ಕೆ. ಹಾಂ, ಸೇಫ್ಟಿ ಇಲ್ವಾ ಇಲ್ಲಿ ಮೇಲೆ ಹತ್ತೋದಕ್ಕೆ? ಓ ಈ ಕಡೆ ಇದೆ ಅಲ್ಲೋ, ಈ ಕಡೆ ಹಿಂಗೆ ಮೇಲೆ ಹತ್ತೋದಕ್ಕಲ್ಲ ಇದು ಇರೋದು. ಒಂದು ಹೆಲ್ಮೆಟ್ ಮತ್ತೆ ಕಾಲಿಗೆ ಗ್ಲೌಸ್ ಏನೋ ಅಂತಾರಲ್ಲ, ಹಾಂ, ಅದು ಹಾಕೊಂಡು ಯಾವುದೇ ಸೇಫ್ಟಿಯಲ್ಲಿ ಹತ್ತಬೇಕು. ಹಾಂ. ಸೊ ಅವ್ರು ಇರ್ತಾರೆ, ಅವ್ರು ಯಾವುದು ಸಪೋರ್ಟ್ ಇಲ್ದಂಗೆ ಇಲ್ಲಿ ಯಾರು ಹತ್ತಲ್ಲ. ಸೊ ತುಂಬ ದೊಡ್ಡದಿದೆ ಗುರು ಇದು, ನೋಡು ಅಲ್ಲಿ ಮೇಲೆ ತನಕ ಹೋಗ್ಬೇಕಂದ್ರೆ. ಸೊ ಅದಕ್ಕೆ ಇಲ್ಲೆಲ್ಲ ಸೇಫ್ಟಿ ಇರುತ್ತೆ. ಸೊ ನಾವು ಬೆಳಗ್ಗೆ ಬಂದಿದ್ದೀವಲ್ಲ, ಇಲ್ಲಿ ಯಾರೂ ಇಲ್ಲ ಅಷ್ಟಕ್ಕೆ, ಅದಕ್ಕೆ. ಸೊ ಸೇಫ್ಟಿ ಈಸ್ ಫಸ್ಟ್. ಅದು ಇವಾಗಿನ್ನೂ ಮಳೆ ಆಯ್ತಲ್ಲ, ಅದಕ್ಕೆ ಯಾರೂ ಇಲ್ಲ ಅಂದಿದ್ರೆ ಇಲ್ಲಿ ಫುಲ್ಲು ಕ್ರೌಡು. ಬೆಳಗ್ಗೆ ಹೊತ್ತು ಇನ್ನೂ ಜಾಸ್ತಿ ಕ್ರೌಡ್ ಇಲ್ಲೆಲ್ಲ. ಇವತ್ತು ತುಂಬ ಮಳೆ ಆಗಿರೋ ಕಾರಣ ಇನ್ನೂ ಯಾರೂ ಬಂದಿಲ್ಲ, ಇನ್ನೂ ಮಳೆ ಬರ್ತಿದೆ ಸಣ್ಣಕ್ಕೆ. ಸೊ ನಾವು ಬೆಳಗ್ಗೆನೆ ಬಂದಿದ್ದೀವಿ. ಇವತ್ತು ಯಾವ ಡೇಟು? ಸೊ ಇವತ್ತು 22 ಫ್ರೈಡೇ ಅನ್ಸುತ್ತಿದ್ದು. ಬೆಳಗ್ಗೆ ಮಾರ್ನಿಂಗಲ್ಲಿ ಶಿವಮೊಗ್ಗ ಮಳೆ ಬಂತು, ಇಲ್ಲ ನಾವು ಇನ್ನೂ ಬೇಗ ಬರ್ತಿದ್ವಿ. ಸೊ ಮಳೆ ಬಂದಿದ್ದಕ್ಕೆ ಸ್ವಲ್ಪ ಲೇಟ್ ಆಯಿತು.
ಸೊ ಮಳೆ ಬಂದಿದೆಯಲ್ಲ, ಇಲ್ಲಿ ಯಾರು ಬಂದಿಲ್ಲ, ನಾವು ಇಬ್ಬರೇ ಇದ್ದೀವಿ ಅಂತ ಅನ್ನಿಸ್ತಿದೆ. ಅಂದರೆ ಅಲ್ಲಿ ಇಲ್ಲಿ ಅಷ್ಟೇ ಜನ ಇದ್ದಾರೆ ಮಳೆ ಬಂದಿದ್ದಕ್ಕೆ. ಸೊ ನಾವು ಹಂಗೆ ವಿಡಿಯೋನೂ ಆಗುತ್ತೆ ಅಂತ ನಾವು ಬಂದ್ವಿ ಬೇಗ. ಓ ಇದೇನು ಎರಡೆರಡು ಪಾರ್ಕು, ಅಲ್ಲೊಂದಾಯ್ತು ಇಲ್ಲೊಂದಾ? ಸೊ ಒಳಗಡೆ ನೋಡ್ರಿ, ಬನ್ನಿ ತೋರಿಸ್ತೀನಿ. ಸೊ ಅಲ್ಲೊಂದಾಯ್ತು ಇಲ್ಲೊಂದು, ಮಕ್ಕಳಿಗೆ ಎರಡು ಕಡೆ ಇದೆ ಪಾರ್ಕು. ನೋಡ್ರಿ ವೀಕೆಂಡ್ ಹೊತ್ತಲ್ಲಿ ಬರ್ಬೋದು, ತುಂಬ ಚೆನ್ನಾಗಿದೆ ಪಾರ್ಕು. ನೋಡಿ ಪಾರ್ಕ್. ಮಳೆ ಬಂದಿದೆ ನೋಡಿ, ಇಲ್ಲೆಲ್ಲ ನೀರು ನಿಂತಿದೆ. ಮಳೆ ಭಾಳ ಜೋರಾಗಿ ಹೊಡಿತಿದ್ರು ಇವತ್ತು, ಎದ್ದೇಳೋದಕ್ಕೆ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ನಾವು ಬರೋದು. ಅಂದರೆ ಇಲ್ಲಿ ಯಾರು ಜನನೇ ಇಲ್ಲ ಇವತ್ತು, ಇಲ್ಲ ತುಂಬ ರಶ್ ಇರ್ತಿತ್ತು ಮಾರ್ನಿಂಗ್ ಹೊತ್ತು. ನೋಡಿ ಸೊ ಈ ಥರ ಶಿವಮೊಗ್ಗದಲ್ಲಿ ತುಂಬಾ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ. ನೀವು ಟ್ರಾವೆಲರ್ ಅಂತರೂ ತುಂಬ ಸಖತ್ತಾಗಿರುತ್ತೆ, ಪಿಕ್ನಿಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಿದೆ ಗುರು. ಬನ್ನಿ, ಮುಂದ್ಗಡೆ ಅಲ್ಲಿ ಎಲಿಫೆಂಟ್ ಕಾಣ್ತಿದೆ, ತೋರಿಸ್ತೀನಿ ಅದನ್ನು. ಬನ್ನಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ, ಹಸು. ಸೊ ಬನ್ನಿ, ಇಲ್ಲಿ ದೈತ್ಯವಾದ ಆನೆ ತೋರಿಸ್ತೀನಿ. ಅಲ್ಲಿ ನೋಡ್ರಿ ಆನೆ. ಸೊ ಆನೆ ಹತ್ರ ನಿಂತ್ಕೋಗೋ, ಇಲ್ಲ. ಸೊ ಆನೆ ನೋಡಿ, ಬನ್ನಿ. ನೇಚರ್ ಯಾವ ಥರ ಇದೆ ಅಂತ. ಡೈನೋಸಾರ್. ಸೊ ಡೈನೋಸಾರ್ ಅಂತೂ ತುಂಬ ಭಯಾನಕವಾಗಿದೆ ಗುರು. ಮೇಲ್ಗಡೆ ಪಕ್ಷಿ, ಮಂಗಣ್ಣ, ನರಿನ ಹತ್ಬಿಟ್ಟಿದೆ ಮೇಲೆ. ಸೊ ಅಲ್ಲಿ ಬಾಹುಬಲಿಯಲ್ಲಿ ಬಳ್ಳಾಳ ದೇವ ಇದನ್ನ ಬಗ್ಗಿಸ್ತಾನಲ್ಲ, ಅದು ಇಲ್ಲೇ ಇಟ್ಟಿದ್ದಾರೆ ನೋಡಿ, ತೋರಿಸ್ತೀನಿ. ಡೈನೋಸಾರ್ ಯಾರು ನೋಡಿಲ್ಲ ಗುರು, ಅಲ್ಲಿ ಗಾಂಧಿ ಪಾರ್ಕಲ್ಲೂ ಇತ್ತು, ಇಲ್ಲೂ ಇದೆ. ಅಲ್ಲಿ ಸ್ವಲ್ಪ ಸಣ್ಣದಿತ್ತು, ಇಲ್ಲಿ ಯಾವ ಥರ ದೊಡ್ಡದಿದೆ ನೋಡಿ ಡೈನೋಸಾರ್. ಸೊ ಬಳ್ಳಾಳ ದೇವ ಬಗ್ಸಿದ್ನಲ್ರಿ, ಇದು ತೋರಿಸ್ತೀನಿ ನೋಡಿ. ಬಳ್ಳಾಳ ದೇವ ಬಾಹುಬಲಿಯಲ್ಲಿ ಬಗ್ಸಿದ್ನಲ್ಲ, ಅದೇ ಇದು, ಇಲ್ಲಿ ತಂದಿಟ್ಟಿದ್ದಾರೆ. ಅಲ್ವಾ, ಬನ್ನಿ ಮುಂದೋಗೋಣ. ಸೊ ಆದಷ್ಟು ಕವರ್ ಮಾಡ್ತೀನಿ ನಾನು ಈ ವಿಡಿಯೋದಲ್ಲಿ ಏನೇನಂತ. ಸೊ ನೋಡಿ ನೇಚರ್ ಸೌಂಡು, ಪಕ್ಷಿ ಸೌಂಡು ಯಾವ ಥರ ಇದೆ ನೋಡಿ. ಬನ್ನಿ ಇಲ್ಲಿ ನೋಡ್ರಿ, ಝೂಗ್ ಬಂದಂಗೆ ಆಗ್ಬಿಟ್ಟಿದೆ. ಇಲ್ಲಿ ಸಿಂಹನೂ ಇದೆ ನೋಡ್ತಾ. ನೇಚರ್ ತೋರ್ಸೋ, ಎಷ್ಟು ಚೆನ್ನಾಗಿದೆ ನೇಚರು. ವಾವ್. ಸೊ ಈ ಕಡೆ ನಾನು ಗಮನನೇ ಕೊಡ್ಲಿಲ್ಲ, ಸಿಂಹ ನೋಡೋ ಇದರಲ್ಲಿ. ಇಲ್ಲಿ ನೋಡ್ರಿ ಫೋಟೋಶೂಟಿಗೆ ಪಕ್ಷಿ, ಅಲ್ಲಿ ನೋಡ್ರಿ ಮೇಲ್ಗಡೆ ಪಕ್ಷಿ ಹೆಂಗ್ ಕುಂತಿದಾವೆ ಎಲ್ಲದು. ಆದ್ರೆ ಯಾವ ಒರಿಜಿನಲ್ ಅಲ್ಲ, ಹಂಗೆ ಇದಕ್ಕೆ ಇಟ್ಟಿದ್ದಾರೆ. ಅಲ್ಲಿ ನೋಡ್ರಿ ಜಿಂಗ ಮುಂದ್ ಜಿಂಗ ಇದೆ, ಜಿಂಗ. ಇಲ್ಲಿ ನವಿಲು. ಓ ನವಿಲು ಫುಲ್ಲು ಇದು ಬಿಚ್ಕೊಂಡ್ಬಿಟ್ಟಿದೆ ಇದು. ಗರಿಗಳನ್ನು ತೆರೆದ ನವಿಲು. ಹಾ, ಎಲ್ಲಿ ಬರ್ರಿ ಜಿಂಗ ತೋರಿಸ್ತೀನಿ. ಜಿಂಗ ರೀಲ್ಸ್ ಫೇಮಸ್ ಆಗಿತ್ತಲ್ಲ ಅದು. ಹೌದೌದು. ಹಾಕ್ದಾರ್ದೆಲ್ಲ ಭಾರಿ ಹೊಡಿತ್ತು ಅದಂತರು. ಸೊ ಇಲ್ಲಿ ನೋಡ್ರಿ ಜಿಂಗ ಇದೆ, ಜಿಂಗಾರೇ. ಈ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ದೈತ್ಯಕಾರ ಮರ ಅಂತಾನೆ ಅನ್ಬೋದು, ಯಾವ ಥರ ಇದೆ ದೊಡ್ಡದಾಗಿ. ಸೊ ನೋಡಿ ಮರ ಯಾವ ಥರ ಇದೆ. ಸೊ ನಿಮಗೆ ಶೌಚಾಲಯ ಫೆಸಿಲಿಟಿನೂ ಇದೆ, ತೋರ್ಸಪ್ಪ ಆ ಕಡೆ. ಶೌಚಾಲಯ ಫೆಸಿಲಿಟೀಸ್ ಇದೆ ಇಲ್ಲಿ ಬಂದವರಿಗೆ. ಸೊ ನೋಡಿ ಇಲ್ಲೇ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡಿ ಮುಂದಕ್ಕೆ ಹೆಂಗಿದೆ. ಮುಂದ್ಗಡೆ ನೇಚರ್ ನೋಡ್ರಿ, ಮಲೆನಾಡು ಯಾವ ಥರ ಇದೆ ಸಖತ್ತಾಗಿ ನೋಡಿ. ಬರ್ರಿ ಬೆಳಗ್ಗೆ ಹೊತ್ತು ಎದ್ದು ಮಕ್ಕಳದಲ್ಲ. ಬನ್ನಿ ನಾವಂತೂ ಎದ್ದು ಬಂದು ತೋರಿಸ್ತಾ ಇದೀವಪ್ಪ, ವಿಡಿಯೋ ಮಾಡ್ತಾ ಇದ್ದೀವಿ. ಮಳೆ ಬಂದ್ಬಿಟ್ಟಿದೆ ಅಲ್ಲ, ಇಲ್ಲಿಯೂ ಯಾವ ಥರ ನೀರು ನಿಂತಿದೆ. ಪಕ್ಷಿ ನೋಡಿ, ಅಲ್ಲಿ ಪಕ್ಷಿ ಹಗ್ಗ ಹಾರೋಯ್ತು. ಸೊ ನೋಡಿದ್ದೀರಾ ಐತೆ ಯಾವ ಥರ ಇಂಥ ಗಿಡನ ನೋಡಿ ಯಾವ ಥರ ಇದೆ. ಅಳಿಲು ಅದೇ. ಬನ್ನಿ, ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ಮತ್ತೆ ಆಫ್ ಮಾಡ್ತೀನಿ. ಹಿಂಗೆ ಬರ್ತಾ ಇದ್ವಿ, ಅಲ್ಲಿ ಪುರುಷರ ಶೌಚಾಲಯ, ಇಲ್ಲಿ ಮಹಿಳೆಯರ ಶೌಚಾಲಯ, ಇಬ್ಬರು ಎರಡಕ್ಕೂ ಇದೆ ಪಾರ್ಕ್ನಲ್ಲಿ. ಸೊ ಇಲ್ಲಿ ಕಿಂಗ್ ಫಿಶರ್ ಇತ್ತಲ್ಲ, ಎಲ್ಲೋ ಹೋಯ್ತು. ಅಲ್ಲಿ ನೋಡ್ರಿ, ಅಲ್ಲಿ ಮೇಲ್ಗಡೆ ಕಿಂಗ್ ಫಿಶರ್
ಅಲ್ಲಿ ಕಾಣ್ತಿದೆ ನಾ ಇದ್ರ ಮೇಲೆ ಕುಂತಿದೆ ಅದು ಕಿಂಗ್ ಫಿಶರು ನೋಡಿ ಇಲ್ಲಿ ಆರೋಯ್ತು ನಾವು ಬಂದಿದ್ದಕ್ಕೆ ಮೇಲೆ ಹತ್ತಾನೇನ ಇಲ್ಲಿ ಬನ್ನಿ ನೋಡೋಣ ವ್ಯೂ ಹೆಂಗಿದೆ ಅಂತ. ಲೆಟ್ಸ್ ಗೋ ಮೇಲ್ಗಡೆ ಹೆಂಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಮೇಲೆ ಹತ್ತುತ್ತಾ ಇದ್ದೀವಿ. ಮೇಲ್ ಬಂದೇ ಬಿಟ್ವಿ. ಇಲ್ಲೇನ್ ಗುರು ಹಿಂಗಿದೆ ನೇಚರ್, ಇಲ್ಲಿಂದ ಸಖತ್ತಾಗಿ ಕಾಣುತ್ತೆ. ವಾವ್, ಯಾವ್ದೋ ನದಿ ಅಂದೆಲ್ಲ ಇದು? ತುಂಗಾ ನದಿ. ತುಂಗಾ ನದಿ ನೋಡಿ, ಇಲ್ಲೇ ಪಾರ್ಕ್ ಪಕ್ಕದಲ್ಲೇ ಯಾವ ಥರ ಇದೆ ತುಂಗಾ ನದಿ. ಸೊ ಎಲ್ಲ ಕವರ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೇಚರ್ ವ್ಯೂ ಅಂತೂ ತುಂಬ ಸಖತ್ತಾಗಿದೆ. ಮಾರ್ನಿಂಗು ತುಂಗಾ ನದಿ ನೋಡ್ರಿ, ಅಲ್ಲಿ ನಾವು ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ಮೇಲ್ಗಡೆ ಅಲ್ಲಿಂದ ಅಲ್ಲಿ ತಳಗೆ ಅಲ್ಲಿಂದ ಬಂದ್ವಲ್ಲ, ಅಲ್ಲಿಂದ ಬಂದ್ವಿ. ಸೊ ಇಲ್ಲಿ ಮೇಲೆ ಬರ್ಬೋದು ನೋಡಿ. ವೆಡ್ಡಿಂಗ್ ಶೂಟ್ ಮಾಡ್ಕೋಬೋದಲ್ಲ ಇಲ್ಲಿ, ಚೆನ್ನಾಗಿರುತ್ತೆ. ಆರಾಮಾಗಿ ಮಾಡ್ಕೊಬೋದು, ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. ಹಾಂ ನೋಡಿ, ನಾವು ಮೇಲೆ ಬಂದಿದ್ದೀವಿ. ಈಗಂತೂ ನಿಜವಾಗ್ಲೂ ಮಲೆನಾಡು ಫೀಲಿಂಗ್ ಬರ್ತಿದೆ ಈಗಂತೂ. ಆ ಮಳೆ ಬಂದಿದ್ದಕ್ಕೂ ಈ ಕಡೆ ಕೋಲ್ಡ್ ವಾತಾವರಣದಕ್ಕೂ ಮಧ್ಯಾಹ್ನದ ಹೊತ್ತು ಬಿಸಿಲು, ಅಪ್ಪ ಯಾವ ಥರ ಇರುತ್ತೆ. ಈಗ ನೋಡ್ರಿ ಮಾರ್ನಿಂಗ್ ವ್ಯೂ ಸಖತ್ತಾಗಿರುತ್ತೆ. ಶಿವಮೊಗ್ಗ ಪೀಪಲ್ಸಿಗಂತೂ ಗೊತ್ತಿರುತ್ತೆ ಇದು. ನಾನು ದಾವಣಗೆರೆಯಿಂದ ಬಂದಿದ್ದೀನಲ್ಲ, ಅದಕ್ಕೆ ನಮ್ಮ ದೇವ್ರುಗಳಿಗೆ ತೋರಿಸ್ತಿದ್ದೀನಿ. ಆಯ್ತು, ತೆಳಗೆ ಹೋಗೋಣ ಬನ್ನಿ. ಅಯ್ಯೋ, ಸೊ ನೋಡಿ ಇಲ್ಲಂತೂ ಫೋಟೋ ಶೂಟಿಗೆ ಯಾವ ಥರ ಇದೆ ಅಂತ. ಅಲ್ಲೆಲ್ಲ ಸಪ್ರೇಟ್ ಇದನ್ನೇ ಬೇರೆ, ಆದರೆ ಇಲ್ಲಿ ಫೋಟೋ ಶೂಟಿಗೆ ಬೇರೆ ಇದೆ ಒಂಥರ ಸಖತ್ತಾಗಿ. ನೋಡಿ ಫೋಟೋಗಳು ಯಾವ ಥರ ತಕ್ಕೋಬೋದು ಅಂತ. ಬರ್ರಿ ಎದ್ದು ಬೆಳಗ್ಗೆ ಹೊತ್ತು ಹೆಂಗಿದೆ ಒಂಥರ ಫೋಟೋ ಶೂಟಿಗೆ ಅಂತೂ ಚೆನ್ನಾಗಿದೆ ನೋಡಪ್ಪ. ಇಲ್ಲೇನು ತೆಳಗಡೆ, ಆ ಕಡೆ ಹೋಗ್ಬೋದಾ? ತಳಗಡೆ ಅಲ್ಲೇ ತುಂಗಾ ನದಿ ತೋರಿಸಿದ್ನಲ್ಲ ಆ ಕಡೆ, ಅಲ್ಲಿ ಈ ಕಡೆಯಿಂದ ತಳಗಡೆ ಹೋಗ್ಬೋದು ಅಂತೀನಿ. ತಳಗಡೆ ಹೆಂಗಿದೆ ಈ ಕಡೆ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ ಅಲ್ಲ, ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಗೊತ್ತಿಲ್ಲ ನನಗೂ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಅದು. ಹೌದಾ? ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಈ ಕಡೆ ರಮಣ ಶೆಟ್ಟಿ ಪಾರ್ಕ್. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಇದು ರಾಮಣ್ಣ ಶೆಟ್ಟಿ ಪಾರ್ಕ್. ಅಲ್ಲಿ ಮೇಲ್ಗಡೆ ಗಣಪತಿ ಇದು ಕಾಣ್ತಿದೆ ನೋಡಿ, ಅರ್ಧ ರಾಮಣ್ಣ ಶೆಟ್ಟಿ ಪಾರ್ಕ್. ಶಿವಮೊಗ್ಗ ಪೀಪಲ್ಸಿಗಂತೂ ಗೊತ್ತಿರುತ್ತೆ. ನಾವು ನಮ್ಮ ದಾವಣಗೆರೆ ಪೀಪಲ್ಸಿಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಬನ್ನಿ ನೋಡಿ, ಇದು ಫೋಟೋ ಶೂಟಿಗೆ ಚೆನ್ನಾಗಿತ್ತು ಬ್ಯಾಕ್ಗ್ರೌಂಡ್ ಪ್ಲೇಸು. ಬನ್ನಿ ಮುಂದ್ಗಡೆ ಹೋಗೋಣ. ಸೊ ಎಲ್ಲಿ ಈ ಕಡೆನೇ ಹೋಗೋಣ, ಆ ಕಡೆ ಹೋಗೋಣ, ಹಿಂಗೆ ಸ್ಟ್ರೈಟು. ಸೊ ಇಲ್ಲಿ ನೋಡ್ರಿ, ಹಂಗೆ ಮುಂದೆ ನಡ್ಕೊಂತ ಅಲ್ಲಿಂದ ಬಂದ್ವಿ. ಇಲ್ಲಿ ಯಕ್ಷಗಾನದ ಇದು ಡ್ರಾಯಿಂಗು ಎಲ್ಲ ಪೇಂಟಿಂಗ್ ಅನ್ಸುತ್ತೆ. ಹಾಂ, ಪೇಂಟಿಂಗ್ ಯಾವ ಥರ ಇದೆ ಮಸ್ತಾಗಿ ನೋಡಿ. ವಾವ್, ಇದ್ರಂತೂ ಸಖತ್ ಅನ್ಬೋದು ನೋಡಿ ಯಾವ ಥರ ಇದೆ. ಹಿಂದ್ಗಡೆ ಯಕ್ಷಗಾನ ಡ್ಯಾನ್ಸ್. ಸೊ ಬನ್ನಿ ಹಿಂಗೆ ಮುಂದ್ಗಡೆ ಹೋಗೋಣ. ಪೇಂಟಿಂಗ್ಸ್ ಚೆನ್ನಾಗಿ ಮಾಡಿದಾರೆ ಗುರು ಇಲ್ಲಂತರು. ಬನ್ನಿ. ಇದೇನು ಸ್ಟೇಜಾ? ಇದು ಈ ಥರ ಐತೆ, ಹಿಂಗೆ ಮಾಡ್ಬೋದು. ಸ್ಟೇಜ್ ಇದು. ಏನಾದ್ರು ಸಣ್ಣ ಇವೆಂಟ್ ಇದ್ರೆ ಇಲ್ಲೇ ಕುತ್ಕೊಂಡು ಇದು ಮಾಡ್ಬೋದು. ಹಾಂ ಬನ್ನಿ, ಹಿಂಗೆ ಮುಂದೆ ಅಲ್ಲ ಆಯಿತು. ಈಗ ಮುಂದ್ಗಡೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಸ್ಟೇ ಮಾಡೋದಕ್ಕೆ ಯಾವ ಥರ ಇದೆ. ಏನಿವತ್ತು ಶಿವಪ್ಪನ ಕೋಟೆಗೆ ಹೋಗ್ಬರೋಣ? ಬನ್ನಿ, ಅದು ತೋರಿಸ್ಬಿಡೋಣ, ಹೋಗೋಣ. ಅಭಿಮಾನಿ ದೇವ್ರುಗಳನ್ನ ಬನ್ನಿ ಹಂಗಾರೆ, ಅಲ್ಲೂ ಹೋಗಿ ಬಂದ್ಬಿಡೋಣ ಹಂಗಾರೆ. ಸೊ ಇಲ್ಲೂ ಹುಳಗಳು ಏನುಗಳು ಹಿಂಗಾಗಿದ್ದಾವೆ, ಮಳೆ ಹುಳ. ಇವಾಗಿನೂ ಮಳೆ ಬಂತಲ್ಲ. ಹೋ ಬರೋಬ್ಬರಿನೇ ಇದೆ ಇಲ್ಲಂತರು ಮಳೆ ಹುಳ. ಜಿಟ್ಟೆ ಇದಂತೂ ಏನಿಲ್ಲ, ಸಣ್ಣ. ಇಲ್ಲಿ ನೋಡ್ರಿ, ಉಡ ಅನ್ಸುತ್ತೆ ಇದು. ಓಡೋಯ್ತು. ಇದಂತರೂ ಝೂ ಇದ್ದಂಗೆ ಇದೆ. ಇಲ್ಲಿ ನೋಡಿ, ಬಾಳೆ ಎಲೆ ಗಿಡ ಇವೇನ್ರು ಕಾಲಲ್ಲೇ ಬರ್ತಿದ್ದಾವೆ. ನೇಚರ್ ಸಖತ್ತಾಗಿದೆ. ಬನ್ನಿ, ಈ ಒಂದೊಂದು ವಿಡಿಯೋ ತೆಗಿಬೇಕಂತ ವಿಡಿಯೋ ತೆಗಿಯೋಣ.
ಸೊ ಹಂಗೆ ವಿಡಿಯೋ ಶೂಟ್ ಆಗುತ್ತೆ ನೋಡಿ. ನಾವಂತೂ ವಿಡಿಯೋ ಶೂಟ್ ಮಾಡ್ಕೊತಿದ್ದೀವಪ್ಪ, ಸಖತ್ತಾಗಿ ಬರುತ್ತೆ. ಸೊ ನೀವು ಬನ್ನಿ, ಈ ಥರ ಶೂಟ್ ತಕ್ಕೋಬೋದು. ಸೊ ನೇಚರ್ ನೋಡ್ಕೊಂತ ಮುಂದೆ ಬಂದ್ವಿ. ಇಲ್ಲಿ ನೋಡ್ರಿ, ಶಿವಮೊಗ್ಗದಲ್ಲಿರೋ ಬುರ್ಜ್ ಖಲೀಫಾ ಯಾವ ಥರ ಕಾಣ್ತಿದೆ. ಅದು ಬುರ್ಜ್ ಖಲೀಫಾ ಅಲ್ಲ, ಅದು ಟಿವಿ ಟವರ್. ಅದು ಅಂದ್ರೂ ಅದು ಹಂಗೆ ಕಾಣ್ತಿದೆ ಗುರು. ಅದು ಭಾಳ ದೂರ ಇದೆ, ನಾವಿರೋದು ಇಲ್ಲಿ, ಅದಿರೋದು ಅಲ್ಲಿ. ಯಾವ ಥರ ಕಾಣ್ತಿದೆ ಇಲ್ಲಿ ನೋಡ್ರಿ. ನಮ್ಮ ಹುಡುಗಂದಂತೂ ನಾನು ನೀಟಾಗಿ ವಿಡಿಯೋ ಫೋಟೋ ಎಲ್ಲ ತೆಗಿತಾ ಇದ್ದೀನಿ. ಸೊ ನೀವು ಬಂದು ತಕ್ಕೋಬೋದು, ಈ ಥರ ಸಖತ್ತಾಗಿದೆ. ಫೋನ್ ಬಂದು ತಗೊಳ್ಳೋ. ಸೊ ಗಾಯ್ಸ್, ಇದು ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಹೋಗ್ತಾ ಇದ್ರೆ ಬೆಳಗ್ಗೆ ಟೈಮೇ ಸಾಲಲ್ಲ, ತುಂಬ ಉದ್ದ ಇದೆ, ಭಾಳ ದೂರನೂ ಇದೆ. ಸೊ ನಮಗೆ ಸ್ವಲ್ಪ ಕೆಲಸ ಬೇರೆ ಕಡೆ ಹೋಗ್ಬೇಕಾಗಿ ಬಂತು. ಸೊ ಅದಕ್ಕೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಎಂಡ್ ಮಾಡೋದಕ್ಕಂತೂ ಇಷ್ಟನೇ ಆಗ್ತಿಲ್ಲ ಗುರು. ಯಾಕಪ್ಪ ಅಂದರೆ ತುಂಬ ಉದ್ದನೇ ಇದೆ, ಇನ್ನು ಮುಂದ್ಗಡೆನೂ ಚೆನ್ನಾಗಿದೆ. ಸೊ ಹೋಗ್ಬೋದಿತ್ತು, ಆದರೆ ನಮಗೆ ಸ್ವಲ್ಪ ಬೇರೆ ಕಡೆ ಹೋಗ್ಬೇಕಾಗಿ ಬಂತು. ಹಿಂಗೆ ನಡ್ಕೊಂತೋದ್ರೆ ಉದ್ದನೇ ಇದೆ ಗುರು, ನೋಡಿ ಬರ್ಬೋದು. ಸೊ ಇಷ್ಟನ್ನು ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.